ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಅನುಮತಿ ಪಡೆಯದೆ ಕಾಂತಾರ ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ದಾರಾ? ಇಂಥದ್ದೊಂದು ಪ್ರಶ್ನೆ ಈಗ ಸದ್ಯಕ್ಕೆ ಉದ್ಭವವಾಗಿದೆ. ಯಾಕಂತ ಹೇಳಿದ್ರೆ ಶಿವಮೊಗ್ಗದಲ್ಲಿ ನಡೀತಾ ಇರುವಂತಹ ಒಂದು ಶೂಟಿಂಗ್ಗೆ ಪ್ರಯರ್ ಪರ್ಮಿಷನ್ ಇರಲಿಲ್ವಾ ಅನ್ನುವಂಥದ್ದು ಪ್ರಶ್ನೆ. ಸ್ಥಳೀಯ ಆಡಳಿತದಿಂದ ಅನುಮತಿ ಇಲ್ಲದೆ ಶೂಟಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ನೋಟಿಸ್ ಕೊಡೋಕೆ ಮುಂದಾಗಿದ್ದಾರೆ. ಡಿಸಿ ಕೂಡ ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೊಸನಗರ ತಹಶೀಲ್ದಾರ್ಗೆ ಶಿವಮೊಗ್ಗ ಡಿಸಿ ಸೂಚನೆ ಕೊಟ್ಟಿದ್ದಾರೆ. ಇವರಿಗೆ ನೋಟಿಸ್ ಕೊಡಿ ಮೊದಲು ಅಂತ ಹೇಳಿದ್ದಾರೆ. ಮಾಸ್ತಿಕಟ್ಟೆ ಮಾಣಿ ಡ್ಯಾಮ್ ಬಳಿ ಕಾಂತಾರ ಚಿತ್ರೀಕರಣ ಮಾಡ್ತಾ ಇದ್ದಾರೆ. ಈಗ ತಹಶೀಲ್ದಾರ್ ರಶ್ಮಿ ಅವರ ಮೂಲಕ ನೋಟಿಸ್ ಜಾರಿ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಅನುಮತಿಯನ್ನು ಇವರು ಪಡೆದಿದ್ದಾರಾ ಇಲ್ವಾ ಅದನ್ನು ಮೊದಲು ಪರಿಶೀಲನೆ ಮಾಡಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ನೀವು ನನಗೆ ಶಿವಮೊಗ್ಗ ಡಿಸಿ ಗುರುದತ್ ಹೆಗಡೆ ಕೊಟ್ಟಿರುವಂತಹ ಒಂದು ಮಾಹಿತಿ. ಸೊ ಅಫ್ಕೋರ್ಸ್ ಒಂದು ದೊಡ್ಡ ಚಿತ್ರೀಕರಣ ನಡೆಸ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂಥ ಒಂದಷ್ಟು ಪರ್ಮಿಷನ್ಗಳೇನಿರುತ್ತೆ ಸ್ಥಳೀಯವಾಗಿ ತಗೊಳ್ಳುವಂಥದ್ದು ಅದು ಪ್ರೊಸೀಜರ್. ಬಟ್ ಜಿಲ್ಲಾಧಿಕಾರಿಗಳು ಹೇಳ್ತಿರೋ ಪ್ರಕಾರ ಇನ್ನು ನನ್ನ ಗಮನಕ್ಕೆ ಇಲ್ಲ. ಸೊ ನೋಡೋಣ, ನಾವು ಕೂಡ ಅವರಿಗೆ ನೋಟಿಸ್ ಕೊಟ್ಟು ಪರ್ಮಿಷನ್ ಇದೆಯೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡ್ತೀವಿ ಅಂತ ಹೇಳಿರೋದು. ಅಂದರೆ ಇವರೇನು ಶೂಟಿಂಗ್ ನಡೆಸ್ತಾ ಇದ್ದಾರೆ ಪರ್ಮಿಷನ್ ಇವ್ರ ಹತ್ರ ಇದೆಯೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡಿ ಅಂತ ತಹಶೀಲ್ದಾರ್ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ರಶ್ಮಿ ಅವರು ಒಂದು ಪರಿಶೀಲನೆಯನ್ನು ಈಗ ಮಾಡಬೇಕಾಗತ್ತೆ. ಸಹಜವಾಗಿ ಚಿತ್ರತಂಡದ ಯಾರು ಪ್ರೊಡಕ್ಷನ್ ಮ್ಯಾನೇಜರ್ ಇರ್ತಾರೆ ಅವರನ್ನು ಕರೆಸಿ ಅವ್ರಿಗೆ ಒಂದು ನೋಟಿಸ್ ಕೊಟ್ಟು ಉತ್ತರ ಕೇಳ್ತಾರೆ. ಎಲ್ಲೆಲ್ಲಿ ಚಿತ್ರೀಕರಣಕ್ಕೆ ನಿಮ್ಮ ಹತ್ರ ಅವಕಾಶ ಇದೆ ಕೊಡಿ ಅಂತ. ಬೆಂಗಳೂರಿನಿಂದ ಅನುಮತಿ ಅಂತ ಹೇಳಿ ಚಿತ್ರತಂಡ ಹೇಳ್ಕೊಂಡಿದೆಯಂತೆ. ಅನುಮತಿಯನ್ನು ನಾವು ಪಡ್ಕೊಂಡಿದ್ದೀವಿ ಅಂತೇಳಿ ಚಿತ್ರತಂಡ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದೆ. ಸೊ ಟಿವಿ9ಗೆ ಶಿವಮೊಗ್ಗ ಡಿಸಿ ಗುರುದತ್ ಹೆಗಡೆ ಅವರು ಕೊಟ್ಟಿರುವಂತಹ ಮಾಹಿತಿ. ಬಟ್ ಇಲ್ಲಿ ಲೋಕಲಲ್ಲಿ ಒಂದು ಪರ್ಮಿಷನ್ ಬೇಕಲ್ಲ, ಸ್ಥಳೀಯ ಆಡಳಿತದಿಂದಲೂ ಕೂಡ ಅನುಮತಿ ಪಡಿಬೇಕಾಗತ್ತಲ್ಲ. ಈಗ ಓವರಾಲ್ ಕರ್ನಾಟಕದಲ್ಲಿ ನಾವು ಯಾವ್ಯಾವ ಭಾಗದಲ್ಲಿ ಇಂಥ ಭಾಗದಲ್ಲಿ ಶೂಟಿಂಗ್ ಮಾಡಬೇಕಾಗತ್ತೆ ಅಂತ ಹೇಳಿ ಒಂದು ಜನರಲ್ ಆಗಿ ಒಂದು ಪರ್ಮಿಷನ್ ತಗೊಳ್ಳುವಂಥದ್ದು ಒಂದು. ಹಾಗೆ ಸ್ಥಳೀಯವಾಗಿ ಹೋದಾಗ ಆಯಾ ಜಿಲ್ಲಾಡಳಿತದ ಗಮನಕ್ಕೆ ತರಬೇಕಾಗುತ್ತೆ. ಇಂತಿಷ್ಟು ದಿನಗಳಲ್ಲಿ ನಾವು ಈ ಟೈಮ್ನಿಂದ ಈ ಟೈಮ್ವರೆಗೂ ಇಂಥ ಜಾಗಗಳಲ್ಲಿ ನಾವು ಶೂಟಿಂಗ್ ಮಾಡಬೇಕಾಗಿರುತ್ತೆ. ಸೊ ನಮಗೆ ಅನುಮತಿ ಕೊಡಿ ಅಂತ ಕೇಳುವಂಥದ್ದು ಸಹಜವಾದ ಪ್ರಕ್ರಿಯೆ. ಬಿಕಾಸ್ ಅಲ್ಲಿ ಕೆಲವೊಂದಷ್ಟು ವ್ಯವಸ್ಥೆಗಳನ್ನು ಕೂಡ ಜಿಲ್ಲಾಡಳಿತ ಮಾಡಬೇಕಾಗಿರುತ್ತೆ. ಕೆಲವೊಂದಷ್ಟು ಸೆಕ್ಯೂರಿಟಿ ವ್ಯವಸ್ಥೆಗಳನ್ನು ಕೂಡ ನೋಡ್ಕೋಬೇಕಾಗಿರುತ್ತೆ. ನಾವು ಪ್ರತಿನಿಧಿ ಬಸವರಾಜ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಬಸವರಾಜ್, ಈಗ ಡಿಸಿ ಗುರುದತ್ ಅವರು ಹೇಳೋ ಪ್ರಕಾರ ಪರ್ಮಿಷನ್ ಇದೆಯಂತ ಇವ್ರ ಹತ್ರ ಕಾಂತಾರ ಚಿತ್ರತಂಡದ ಹತ್ರ, ಅಥವಾ ಲೋಕಲಲ್ಲಿ ಇನ್ನು ಪರ್ಮಿಷನ್ ತಗೊಂಡಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಬಟ್ ಬರೀ ಚೆಕ್ ಮಾಡೋದಷ್ಟೇನಾ ಇದೆ? ಏನ್ ಮಾಹಿತಿ ಸಿಗ್ತಾ ಇದೆ? ರೆಹಮಾನ್, ಏನು ಹೊಸನಗರ ತಾಲೂಕಿನ ಮಾನಿ ಡ್ಯಾಮ್ ಇದೆ. ಮಾನಿ ಡ್ಯಾಮಿನ ಹಿಂದಿನಲ್ಲಿ ಕಾಂತಾರ ಚಾಪ್ಟರ್ 1 ಚಿತ್ರೀಕರಣ ಆಗ್ತಾ ಇದೆ. ನಿನ್ನೆ ಸಂಜೆ ಒಂದು ಅವಘಡ ಆಗಿದೆ. ಅಲ್ಲಿರುವಂತಹ ಶೂಟಿಂಗ್ ಸಮಯದಲ್ಲಿ ಅಲ್ಲಿರುವಂತಹ ದೋಣಿ ಇದೆ ಮುಚ್ಚಿದೆ. ಅದರ ಪರಿಣಾಮವಾಗಿ ಅಲ್ಲಿ ದೋಣಿಲಿದ್ದಂಥವರು ರಿಷಬ್ ಶೆಟ್ಟಿ ಸೇರಿದಂತೆ ನೀರಲ್ಲಿ ಮುಳುಗಿದ್ರು. ನಂತರ ಅವರು ಈಸ್ಕೊಂಡು ನಡ ಸೇರುವ ಮಾಹಿತಿ ಕೂಡ ಲಭ್ಯ ಆಯಿತು. ಇದ್ರ ಬಗ್ಗೆ ಈಗ ಶಿವಮೊಗ್ಗ ಡಿಸಿ ನಿನ್ನೆ ಅವಘಡ ಆಯಿತು. ಅದ್ರ ಬಳಿಕ ಈಗ ಶಿವಮೊಗ್ಗ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಅಂತ ಹೇಳ್ಬೋದು. ಆದ್ರೆ ಈ ಕಾಂತಾರ ಚಿತ್ರೀಕರಣ ಏನಂತಂದ್ರೆ ಹೊಸನಗರ ಮತ್ತು ತೀರ್ಥಹಳ್ಳಿ ಭಾಗದಲ್ಲಿ 15 ದಿನಗಳ ಶೂಟಿಂಗಿಗೆ ಅವರು ಈಗಾಗಲೇ ಅನುಮತಿ ಪಡೆದ ಮಾಹಿತಿಯನ್ನ ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲಿ ಅನುಮತಿ ಪಡೆದ ಕೂಡ ಸ್ಪಷ್ಟವಾಗಿ ಇಲ್ಲೂ ಕೂಡ ಅವರು ಯಾವುದೇ ಮಾಹಿತಿಯನ್ನು ನೀಡಿಲ್ಲ. ಹಾಗಾಗಿ ಜಿಲ್ಲಾಧಿಕಾರಿಗಳು ಅನುಮತಿ ಸ್ಥಳೀಯವಾಗಿ ಅಂದ್ರೆ ಹೊಸನಗರ ತಾಲೂಕಿನ ಯಡೂರು ಗ್ರಾಮ ಪಂಚಾಯತಿ ಬರುತ್ತೆ, ಅಲ್ಲಿ ಸ್ಥಳೀಯವಾಗಿ ಮಾಹಿತಿ ಪಡ್ಕೊಳ್ಬೇಕು. ಇಲ್ಲಾಂದ್ರೆ ಹೊಸನಗರ ತಾಲೂಕು ತಹಶೀಲ್ದಾರ್ ಕಚೇರಿ ಇದೆ, ಅಲ್ಲಿ ಅನುಮತಿ ಪಡ್ಕೊಳ್ಬೇಕಾಗತ್ತೆ. ಅಲ್ಲೆಲ್ಲೂ ಕೂಡ ಇಲ್ಲಿವರೆಗೂ ಕೂಡ ಸ್ಥಳೀಯವಾಗಿ ಕಾಂತಾರ ಚಿತ್ರತಂಡ ಕೂಡ ಅನುಮತಿ ಪಡೆದಿಲ್ಲ. ಅವ್ರ ಚಿತ್ರತಂಡಕ್ಕೆ ಕೇಳಿದ ಸಂಬಂಧಪಟ್ಟಂತ ಅಲ್ಲಿರುವಂತಹ ಮ್ಯಾನೇಜರ್ ಸಂಪರ್ಕ ಮಾಡಿ ಕೇಳಿದಾಗ ಅವ್ರು ಹೇಳ್ತಿದ್ದಾರೆ, ನಾವು ಬೆಂಗಳೂರಿಂದ ಅನುಮತಿ ಪಡ್ಕೊಂಡಿದ್ದೇವೆ ಅನ್ನೋ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಅವರು ಎಲ್ಲಿ ಅನುಮತಿ ಪಡ್ಕೊಂಡಿದೆ ಏನ್ ಪಡ್ಕೊಂಡಿದ್ದಾರೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಶಿವಮೊಗ್ಗ ಡಿಸಿ ಇದ್ದಾರೆ, ಅವರು ಅವತ್ತು ಹೊಸನಗರ ತಹಶೀಲ್ದಾರ್ ಇದ್ದಾರೆ ರಶ್ಮಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಅದರ ವೃತ್ತಿ ಅನುಮತಿ ಇದೆಯೋ ಅಥವಾ ಇಲ್ಲೋ ಅನ್ನೋದನ್ನ ಪರಿಶೀಲನೆ ಮಾಡ್ಲಿಕ್ಕೆ ರೆಹಮಾನ್ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಅಲ್ಲಿ ಚಿತ್ರತಂಡದ ಬಳಿ ಹೋಗಿ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರೆ ಗೊತ್ತಾಗುತ್ತೆ ಅವ್ರು ಎಲ್ಲೆಲ್ಲ ಪರ್ಮಿಷನ್ ತಗೊಂಡ್ರೆ. ಸಹಜವಾಗಿ ಕೂಡ ವಾಣಿ ಏನು ಡ್ಯಾಮ್ ಇದೆ, ಮಾನಿ ಡ್ಯಾಮ್ ಇದೆ. ಈ ಮಾನಿ ಡ್ಯಾಮ್ ಸಂಪರ್ಟಾಗಿ ಡ್ಯಾಮ್ ಅಧಿಕಾರಿಗಳಿರ್ಬೋದು ಅಥವಾ ಕೆಪಿಸಿ ಇರ್ಬೋದು, ಅವ್ರ ಕಡೆಯಿಂದ ಅದು ಕೂಡ ಪರ್ಮಿಷನ್ ತಗೊಳ್ಬೇಕಾಗತ್ತೆ. ಹಾಗಾಗಿ ಅವ್ರು ಎಲ್ಲಿಂದ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ ಅನ್ನೋದು ಕೂಡ ಈಗ ಸಾಕಷ್ಟು ಗೊಂದಲದ ವಾತಾವರಣ ನಿರ್ಮಾಣ ಅಂತ ಹೇಳ್ಬೋದು. ನಿನ್ನೆ ಈ ಘಟನೆ ನಡೆದ ನಂತರ ಕೂಡ ಇವತ್ತು ಕೂಡ ಅಲ್ಲಿ ಏನೋ ಡ್ಯಾಮ್ ಇದೆ, ಡ್ಯಾಮ್ ಹಿಂದಿನ ಪ್ರದೇಶದಲ್ಲಿ ಇವತ್ತು ಕೂಡ ಏನೋ ಶೂಟಿಂಗ್ ಮುಂದುವರೆದ ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ರೆಹಮಾನ್, ಓಕೆ, ಥ್ಯಾಂಕ್ ಯು ಬಸವರಾಜ್. ಸೊ ಒಟ್ಟಿನಲ್ಲಿ ಈಗ ಡಿಸಿ ಹೇಳೋ ಪ್ರಕಾರ ಈಗ ಸದ್ಯಕ್ಕೆ ತಹಶೀಲ್ದಾರ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವ್ರು ಏನು ಪರ್ಮಿಷನ್ ಎಲ್ಲೆಲ್ಲಿ ತೊಗೊಂಡಿದ್ದಾರೆ ಏನು ಅನ್ನುವಂಥದ್ದನ್ನು ಒಂದ್ಸತಿ ಚೆಕ್ ಮಾಡಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು.